ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಈ ಗ್ರೀನ್ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಮೊದಲಿಗೆ 2 ಪಾವ್ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದು 1-2 ಅವರು ನೆನೆಸಿಟ್ಕೊಬೇಕು. ಸೌತೆಕಾಯಿ ಸಿಪ್ಪೆಯಿಂದ ದೋಸೆ ಮಾಡ್ತಾ ಇರೋದ್ರಿಂದ ಸೌತೆಕಾಯಿ ಸಿಪ್ಪೆ ಎತ್ತಿಟ್ಕೊಂಡಿದ್ದೀನಿ. ದೋಸೆ ಮಾಡೋಕ್ಕೆ ಉದ್ದಿನಬೇಳೆ ಏನೂ ಬೇಕಾಗಿಲ್ಲ. ರಾತ್ರಿ ಇಡೀ ಹಿಟ್ಟನ್ನು ರುಬ್ಬಿ ಹುಳಿ ಬರೆಸ್ಬೇಕಾಗಿಲ್ಲ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಸೌತೆಕಾಯಿ ಸಲಾಡ್ ಮಾಡಿ ಸೌತೆಕಾಯಿ ಸಿಪ್ಪೆ ಎಲ್ಲ ಇದ್ದಾಗ ಈ ರೀತಿ ಮಾಡ್ಕೊಬೋದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು 1-2 ಅವರ್ ನೆಂದಿರೋ ಅಕ್ಕಿ ಮತ್ತು ಸೌತೆಕಾಯಿ ಸಿಪ್ಪೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಈ ರೀತಿ ದೋಸೆ ಮಾಡಿದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಕಲರು ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ಹಾಕಿ ರುಬ್ಬೋದ್ರಿಂದ ಸಿಪ್ಪೆನೂ ಕೂಡ ವೇಸ್ಟ್ ಆಗೋಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ. ಬೇಕು ಅಂದಾಗ ಬೇಗ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಬೋದು. ಸೌತೆಕಾಯಿ ಸಿಪ್ಪೆಯಿಂದ ನ್ಯಾಚುರಲ್ ಆಗಿ ಕಲರ್ ಬಂದಿರೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಸೌತೆಕಾಯಿ ಸಿಪ್ಪೆ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ನೈಸ್ಗೆ ರುಬ್ಕೊಬೇಕಾಗುತ್ತೆ. ಈ ರೀತಿ ನೈಸ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನ್ಯಾಚುರಲ್ಲಾಗಿ ಗ್ರೀನ್ ಕಲರ್ ದೋಸೆ ಮಾಡೋಕ್ಕೆ ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಅದೇ ರೀತಿ ರುಬ್ಕೊಬೇಕಾಗುತ್ತೆ. ಸೌತೆಕಾಯಿ ಮನೇಲಿದ್ದಾಗ ಸಲಾಡ್ ಮಾಡಿ ಸಿಪ್ಪೆನೆಲ್ಲ ವೇಸ್ಟ್ ಮಾಡೋ ಬದಲು ಈ ರೀತಿ ದೋಸೆನ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. 1-2 ಅವರ್ ಅಕ್ಕಿ ನೆನೆಸಿಟ್ರೆ ಸಾಕು, ದೋಸೆ ರೆಡಿಯಾಗುತ್ತೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ಗ್ರೀನ್ ದೋಸೆ ಯಾವುದರಿಂದ ಮಾಡಿರೋದು ಅಂತ ಗೆಸ್ ಮಾಡಿ ಅಂತ. ಅದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು. ಶಾರ್ಟ್ಸ್ ವಿಡಿಯೋದಲ್ಲಿ ಕೇಳಿದ್ದ ಪ್ರಶ್ನೆಗೆ ಆನ್ಸರ್ ಹೇಳೋ ಸಲುವಾಗಿ ಈ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನ್ಯಾಚುರಲ್ ಕಲರ್ ಯಾವುದರಿಂದ ಬಂದಿದೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ನೀವು ಒಂದು ಸಲ ಈ ರೀತಿ ದೋಸೆ ಮಾಡಿ ನೋಡಿ. ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬಂದಿರುತ್ತೆ. ಈ ದೋಸೆ ತುಂಬ ರುಚಿಯಾಗಿರುತ್ತೆ. ಬೇಕು ಅಂದಾಗ 1-2 ಅವರ್ ಅಕ್ಕಿ ನೆನೆಸಿಟ್ರೆ ಸಾಕು, ದಿಢೀರಂತ ದೋಸೆ ಮಾಡ್ಕೊಬೋದು. ಚಟ್ನಿ ಜೊತೆನಾರ ಆಗಲಿ, ಪಲ್ಯದ ಜೊತೆನಾರ ಆಗಲಿ ತುಂಬ ರುಚಿಯಾಗಿರುತ್ತೆ. ನಾವಿಲ್ಲಿ 2 ಪಾವ್ ಅಕ್ಕಿ ಬಳಸಿದ್ವಿ. ಅದರಿಂದ 2 ಸೌತೆಕಾಯಿ ಸಿಪ್ಪೆ ತಗೊಂಡಿದ್ದೆ. 1 ಪಾವ್ಗೆ 1 ಸೌತೆಕಾಯಿ ಸಿಪ್ಪೆ ಆದರೆ ಸಾಕಾಗುತ್ತೆ. ಈ ರೀತಿ ಸೌತೆಕಾಯಿ ಸಿಪ್ಪೆ ಬಳಸಿ ನ್ಯಾಚುರಲ್ಲಾಗಿ ಕಲರ್ ಬಂದಿರುತ್ತೆ. ಗ್ರೀನ್ ಕಲರ್ ದೋಸೆ ತುಂಬ ರುಚಿಯಾಗಿರುತ್ತೆ. ಈ ದೋಸೆ ಜೊತೆ ಪಲ್ಯನಾದರೂ ಆಗಲಿ, ಚಟ್ನಿನಾದರೂ ಆಗಲಿ ಏನಾದರೂ ಮಾಡಿಕೊಂಡು ತಿನ್ಬೋದು. ಅಕ್ಕಿ ಜೊತೆ ಸೌತೆಕಾಯಿ ಸಿಪ್ಪೆ ಸೇರಿಸಿ ಈ ರೀತಿ ನೈಸಾಗಿ ರುಬ್ಬಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ದೋಸೆನ ಇವಾಗಲೇ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನೀಟಾಗಿ ಮಿಕ್ಸ್ ಮಾಡಿದ ನಂತರ ದೋಸೆ ಹಿಟ್ಟಿನ ಹದಕ್ಕೆ ನೀರು ಇನ್ನೂ ಸ್ವಲ್ಪ ಬೇಕಾಗಿರೋದ್ರಿಂದ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಕುಲ್ಕಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ದೋಸೆ ಹಿಟ್ಟನ್ನ ಒಂದು 10 ನಿಮಿಷನೂ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ರುಬ್ಬಿದ ತಕ್ಷಣವೇ ದೋಸೆ ಹಾಕ್ಕೊಬೋದು. ಅದರಿಂದ ನಾನು ಗ್ಯಾಸ್ ಮೇಲೆ ದೋಸೆ ತವ ಇಟ್ಟು ಬಿಸಿ ಮಾಡಿ, ಬಿಸಿಯಾಗಿದೆಯಾ ಅನ್ನೋ ಚೆಕ್ ಮಾಡೋಕ್ಕೆ ಸ್ವಲ್ಪ ನೀರು ತುಂಬಿಸಿ ನಂತರ ಈರುಳ್ಳಿ ಉಜ್ಜೋದ್ರಿಂದ ದೋಸೆ ಎಲ್ಲ ಜಾಸ್ತಿ ಅಂಟಲ್ಲ, ಈಸಿಯಾಗಿ ಬರ್ತವೆ. ಅಲ್ಲಿ ಉದ್ದಿನಬೇಳೆ ಎಲ್ಲ ಬಳಸಿ ಮಾಡಿರ್ತೀವಲ್ಲ, ಅದೇ ರೀತಿ
ಹೇಗೆ ಹಾಕ್ಕೊತೀವೋ ಅದೇ ರೀತಿ ಈ ದೋಸೆನೂ ಹಾಕ್ಕೊಬೋದು. ದೋಸೆ ತೆಗೆದ್ಮೇಲೆ ಒಂದು ಸೈಡ್ ದೋಸೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕಾಗುತ್ತೆ. ಒಂದೆರಡು ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ದೋಸೆನ ನೀಟಾಗಿ ಸೈಡಿಂದ ಫಸ್ಟ್ ಎಬ್ಬಿ ಮುಚ್ಚಾಕಿ ಎರಡೂ ಕಡೆ ಬೇಯಿಸ್ಕೊಬೋದು. ತುಂಬ ರುಚಿಯಾಗಿರುತ್ತೆ ಈ ರೀತಿ ದೋಸೆ ಮಾಡಿದ್ರೆ. ಈ ರೀತಿ ಒಂದು ಸೈಡ್ ಬೇಯಿಸ್ಕೊಂಡ ನಂತರ ದೋಸೆನ ಎಬ್ಬಿ ತಿರುವಾಕಿ ಎರಡೂ ಸೈಡು ದೋಸೆನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿಕೊಂಡು ಮತ್ತೆ ಅದೇ ರೀತಿ ದೋಸೆನ ಹಾಕ್ಕೊಬೇಕಾಗುತ್ತೆ. ಈ ದೋಸೆನ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಬೋದು. ದೋಸೆ ಹಿಟ್ಟನ್ನ ಸ್ವಲ್ಪ ಹಾಕಿ ತೆಳುವಾಗಿ ಸ್ಪ್ರೆಡ್ ಮಾಡಿ ಜಾಸ್ತಿ ಹೊತ್ತು ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಈ ರೀತಿ ದೋಸೆ ಮಾಡ್ಕೊಂಡು ತಿಂದರೆ. ಈ ರೀತಿಯ ದೋಸೆ ಮಾಡಿದ್ರೆ ಇನ್ಸ್ಟೆಂಟಾಗಿ ದೋಸೆ ಹಾಕ್ಕೊಂಡು ತಿನ್ನಬೇಕಾಗತ್ತೆ. ಬೆಳಗ್ಗೆ ಏನಾದರೂ ದೋಸೆಗೆ ರೆಡಿ ಮಾಡಿದ್ರೆ ಬೆಳಗ್ಗೆನೇ ದೋಸೆ ಹಿಟ್ಟೆಲ್ಲ ಖಾಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆ ದೋಸೆ ಹಿಟ್ಟು ಸಂಜೆವರೆಗೂ ಇದ್ದರೆ ಸಂಜೆ ಮೇಲೆ ಸ್ವಲ್ಪ ಕಲರು ಕಡಿಮೆ ಆಗಿರುತ್ತೆ. ಸಂಜೆ ದೋಸೆ ಹಾಕಿದಾಗ ಬೆಳಗ್ಗೆ ಮಾರ್ನಿಂಗ್ ದೋಸೆ ಹಾಕಿರೋ ದೋಸೆಗೂ ಸಂಜೆ ಹಾಕೋ ದೋಸೆಗೂ ಸ್ವಲ್ಪ ಕಲರು ಡಿಫ್ರೆನ್ಸ್ ಆಗಿರುತ್ತೆ. ಪ್ಲೇಟ್ ಓಪನ್ ಮಾಡಿದ ಮೇಲೆ ದೋಸೆ ಎಬ್ಬೋದಕ್ಕಿಂತ ಮುಂಚೆನೇ ದೋಸೆ ಮೇಲೆ ಹಾಕಿರೋ ಎಣ್ಣೆನೆಲ್ಲ ಈ ರೀತಿ ಸವರಿ ದೋಸೆನ ನೀಟಾಗಿ ಎಬ್ಬಿ ಮುಚ್ಚಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಒಂದು ಸಲ ಈ ರೀತಿ ದೋಸೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ಎರಡು ಕಡೆ ಬೇಯಿಸ್ಕೊಂಡ ನಂತರ ದೋಸೆನ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ದೋಸೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.